ಎಲ್ಲ ಕರ್ನಾಟಕ ಜನತೆಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಸಂಪೂರ್ಣವಾದಂತಹ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಒಂದು ಖುಷಿ ವಿಚಾರ ಏನಂದರೆ ನಿಫ್ಟಿ 50 ಇವತ್ತಿನ ದಿನ ಇನ್ನೊಂದು ಹೊಸದೊಂದು ಹೈನ ಮಾಡಿದೆ. ನಿಜವಾಗ್ಲೂ ಒಂದು ಒಳ್ಳೆ ಖುಷಿ ವಿಚಾರ. ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಕೋವಿಡ್ ಬರೋದಕ್ಕಿಂತ ಮುಂಚೆ ಅಂದರೆ ಬಿಫೋರ್ 2020ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಎಲ್ಲರೂ ಕೂಡ ಹೆದರ್ಕೋತಾ ಇದ್ರು. ಇವಾಗ ತುಂಬ ಜನ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಸ್ವಿಂಗ್ ಟ್ರೇಡಿಂಗು ಲಾಂಗ್ ಟರ್ಮಲ್ಲಿ ನಿಜವಾಗ್ಲೂ ಕೂಡ ದುಡ್ಡಿರೋದು. ನಾನಂತೂ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ದುಡ್ಡನ್ನು ನಾನು ಸಂಪಾದನೆ ಮಾಡ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ಗಳು, ನಮ್ಮ ಆಫ್ಲೈನ್ಗೆ ಬಂದಿರುವಂತಹ ಸ್ಟೂಡೆಂಟ್ಗಳು ಕೂಡ ಚೆನ್ನಾಗಿ ದುಡ್ಡನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಒಂದು ಸ್ವಿಂಗ್ ಟ್ರೇಡಿಂಗಲ್ಲಿ ಗ್ರೂಪಲ್ಲಿರುವಂತಹ ಎಲ್ಲ ಸ್ಟೂಡೆಂಟ್ಸು ಕೂಡ ಒಳ್ಳೊಳ್ಳೆ ಪ್ರಾಫಿಟ್ಗಳನ್ನ ಮಾಡ್ಕೋತಾ ಇದ್ದಾರೆ. ಆಪ್ಷನ್ಸ್ ಅಂತ ಎಲ್ಲರೂ ಕೂಡ ಆಪ್ಷನ್ಸ್ ಅಂತ ಹೋಗಿ ದುಡ್ಡನ್ನ ಕಳ್ಕೊಂಡು ಈಗ ನಮ್ಮ ಒಂದು ಸ್ವಿಂಗ್ ಟ್ರೇಡಿಂಗ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಒಳ್ಳೆ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಪ್ರತಿಯೊಂದು ಮನೇಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಸ್ಟಾಕ್ ಮಾರ್ಕೆಟಿಗೆ ಬಂದು ದುಡ್ಡನ್ನ ಮಾಡಬೇಕು ಅನ್ನೋದೇ ನನ್ನ ಒಂದು ಮೇಯ್ನ್ ಉದ್ದೇಶ, ಗುರಿ. ಎಲ್ಲರೂ ಇದೇ ಥರ ಸಪೋರ್ಟ್ಗಳನ್ನ ಮಾಡ್ತಾಯಿರಿ. ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳು, ಕಾರ್ಯಗಳು ಮಾಡುವಂಥದ್ದು ತುಂಬ ಇದೆ. ಆಲ್ ಓವರ್ ಕರ್ನಾಟಕ ಎಲ್ಲ ಮೂಲೆ ಮೂಲೆ ಪ್ರತಿಯೊಂದು ತಾಲೂಕಿಗೂ ಕೂಡ ನಮ್ಮ ಒಂದು ಅಕಾಡೆಮಿ ಬಂದೇ ಬರ್ತದೆ. ಆ್ಯಂಡ್ ದಿಸ್ ಈಸ್ ಮೈ ಪ್ರಾಮಿಸ್, ವಾಚ್ ಔಟ್. ಓಕೆ, ಸೊ ಈಗ ತಡ ಮಾಡ್ದೆ ನಿಫ್ಟಿ 50 ಡೈಲಿ ಟೈಮ್ ಫ್ರೇಮಿಂದ ಫಸ್ಟು ಸ್ವಿಚ್ ಮಾಡಿದ್ದೀನಿ. ಏನೇನು ನಡೀತದೆ, ಮುಂದಕ್ಕೆ ಏನಾಗ್ಬೋದು ಎಲ್ಲ ಒಂದು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳುವಂತಹ ಲೆವೆಲ್ಸ್ಗಳನ್ನ ಕರೆಕ್ಟಾಗಿ ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ಕಲ್ತ್ಕೊಳ್ಳಿ, ಆದಷ್ಟು ನಾಲೆಡ್ಜನ್ನ ತಗೊಳ್ಳಿ. ದುಡ್ಡಿನಿಂದೆ ಸ್ಟಾರ್ಟಿಂಗಲ್ಲಿ ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಹೋಗಬೇಡಿ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ದುಡ್ಡಿನಿಂದೆ ಹೋದರೆ ನಿಜವಾಗ್ಲೂ ದುಡ್ಡಂತೂ ಬರಲ್ಲ, ದುಡ್ಡು ಕಳ್ಕೊತೀರಾ. ಮೊದಲಾಗಿ ನಾನೇನು ಹೇಳ್ತಿದ್ದೀನಿ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಮೊದಲು ನಾಲೆಡ್ಜಿಂದೇ ಹೋಗಿ, ಅದಾದಮೇಲೆ ದುಡ್ಡು ತಾನೇ ಬರ್ತದೆ. ಇವತ್ತಿನ ದಿನ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಥರ ಕ್ಯಾಂಡಲ್ಸ್ಟಿಕ್ಸ್ಗಳು ಕಾಣಿಸ್ತಾ ಇದೆ. ಸತತವಾಗಿ 4 ದಿನ ಆಯಿತು ರೆಡ್ ಕ್ಯಾಂಡಲ್ಸ್ಟಿಕ್ಸ್ಗಳು ಬಂದು, ಯಾವುದೇ ತರಹದ ಗ್ರೀನ್ ಕ್ಯಾಂಡಲ್ಸ್ಟಿಕ್ಸ್ಗಳು ನಮಗೆ ಕಾಣಿಸ್ತಾ ಇಲ್ಲ. ನೀವೇನು ನೋಡ್ತಾ ಇದ್ದೀರಾ, ಮೋದಿ ಒಂದು ಎಲೆಕ್ಷನ್ ರಿಸಲ್ಟಲ್ಲಿ ಗೆದ್ದಾದ್ಮೇಲೆ ನಮಗೇನಾಯಿತು, ಒಂದು ಟ್ರೆಂಡ್ ಲೈನ್ ಒಂದು ಡ್ರಾ ಮಾಡಿರ್ತೀನಿ. ಮಾರ್ಕೆಟ್ ಇನ್ನೂ ಬಿದ್ದೋಯ್ತು, ಮುಗಿದೋಯ್ತು ಅಂತ ಹೇಳ್ತಾ ಇದ್ರು. ಸೊ ಇಮಿಡಿಯೇಟಾಗಿ ಅದೇ ಒಂದು ಟ್ರೆಂಡ್ ಲೈನಲ್ಲೇ ಸಪೋರ್ಟ್ಗಳನ್ನ ತಗೊಂಡು ಮಾರ್ಕೆಟ್ ಇಮಿಡಿಯೇಟಾಗಿ ಇನ್ನೂ ಒಂದು ಹೊಸದೊಂದು ಹೈನ ಮಾಡಿದೆ. ನೆಕ್ಸ್ಟ್ ಏನಾಗ್ಬೋದು, ಬುಲ್ಲಿಶ್ ಹೋಗ್ತದ, ಆಲ್ ಟೈಮ್ ಹೈಯಲ್ಲಿದೆ. ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ಗಳು ಏನು ಮಾಡ್ಬೋದು, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಬೋದು. ಎಲ್ಲರೂ ಕೂಡ 15%, 20-30% ಎಲ್ಲ ಪ್ರಾಫಿಟಲ್ಲಿದೆ. ಸ್ವಿಂಗ್ ಟ್ರೇಡಿಂಗ್ ಆಲ್ಮೋಸ್ಟ್ 80% ಸ್ಟಾಕ್ಸ್ಗಳು ಟಾರ್ಗೆಟೇ ಆಗೋಗಿದೆ. ಇನ್ನು ಕೆಲವೊಂದೊಂದು ಸ್ಟಾಕ್ಸ್ಗಳು ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಪೆಂಡಿಂಗ್ ಇದೆ. ಇನ್ನು ಕೆಲವೊಂದೊಂದು ಸ್ಟಾಕ್ಸ್ಗಳು ಒಂದೀಗ 12%, 13% ರಿಟರ್ನ್ ಬಂದಿದೆ. ನಾನು 18-20% ರಿಟರ್ನ್ಗಳನ್ನ ಕೊಟ್ಟಿದ್ದೀನಿ. ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು, ಏನು ಕತೆ ಅಂತ. ಇವತ್ತೊಂದು ಹೊಸದೊಂದು ಹೈ ಮಾಡಿದೆ ನಿಫ್ಟಿ 50. ನಿಜವಾಗ್ಲೂ ಖುಷಿ ವಿಚಾರ. ಇದೇ ಥರ ಹೊಸದಾಗಿ ಇನ್ವೆಸ್ಟರ್ಸ್ಗಳು ಬರಲಿ ಸ್ಟಾಕ್ ಮಾರ್ಕೆಟಲ್ಲಿ, ಪ್ರತಿಯೊಬ್ಬರು ಕೂಡ ದುಡ್ಡನ್ನು ಹೂಡಿಕೆ ಮಾಡಲಿ ಅನ್ನೋದೇ ನನಗೆ ಒಂದು ಆಸೆ. ಎಲ್ಲರೂ ಮಾಡ್ತಾ ಇದ್ದೀರಾ, ಮಾಡ್ಕೊಬನ್ನಿ. ಇವತ್ತಿನ ದಿನ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದಮೇಲೆ 23,500 ಒಂದು ಸೈಕಾಲಜಿಕಲ್ ನಂಬರ್ ಏನಿದೆ, ಆ ಒಂದು ಝೋನಿಂದ ಮಾರ್ಕೆಟ್ ಇವತ್ತು ಕಂಪ್ಲೀಟಾಗಿ ಸೈಡ್ ವೇಸ್ಟು ವೊಲಟಿಲಿಟಿ ಮಾಡಿದೆ. ಆದಷ್ಟು ಆಪ್ಷನ್ ಬೈಯಿಂಗ್ನ ಮತ್ತು ಆಪ್ಷನ್ ಸೆಲ್ಲಿಂಗ್ನ ಎರಡನ್ನೂ ಕೂಡ ಅವಾಯ್ಡ್ ಮಾಡಿ. ಮಾರ್ಕೆಟಲ್ಲಿ ಈಗಂತೂ ತುಂಬ ಕಷ್ಟ ಇದೆ. ಆದಷ್ಟು ಎಲ್ಲರೂ ಕೂಡ ಸ್ವಿಂಗ್ ಟ್ರೇಡಿಂಗ್ನ ಮಾಡಿ, ಒಳ್ಳೆ ಕ್ಯಾಪಿಟಲ್ನ ಇಟ್ಕೊಳ್ಳಿ. 1 ಲಕ್ಷ ಇಟ್ಕೊಳ್ಳಿ. 1 ಲಕ್ಷಕ್ಕೆ ಅವರೇಜಾಗೆ ಮಂತ್ಲಿ 20-25% ರಿಟರ್ನ ಸ್ವಿಂಗ್ ಟ್ರೇಡಿಂಗಲ್ಲಿ ಆರಾಮಾಗಿ ತೆಗಿಬೋದು. ಕ್ಯಾಪಿಟಲ್ಲು ಕೂಡ ಗ್ಯಾರಂಟಿ ಇರ್ತದೆ. ಜೊತೆಗೆ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ನೀವು ಉಳ್ಕೋತೀರಾ. ನಿಜ ಹೇಳ್ತಿದ್ದೀನಿ, ಆಪ್ಷನ್ ಬೈಯಿಂಗ್ ಅಥವಾ ಆಪ್ಷನ್ ಸೆಲ್ಲಿಂಗ್ನ ಆದಷ್ಟು ಅವಾಯ್ಡ್ ಮಾಡಿಬಿಡಿ. ಬಿಗಿನರ್ಸ್ಗಳಂತೂ ಕಂಪ್ಲೀಟಾಗಿ ದೂರನೇ ಇದ್ಬಿಡಿ. ನಾನು ಹೇಳೋದು ಬಿಗಿನರ್ಸ್ಗಳಿಗೆ ಆಪ್ಷನ್ಸ್ ಅನ್ನೋದನ್ನ ಮುಟ್ಟಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನೀವು ನಾಲೆಡ್ಜ್ ಇಲ್ದೇ ದಯವಿಟ್ಟು ಆಪ್ಷನ್ಸ್ನ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗಬೇಡಿ. ಅದರಲ್ಲೂ ಸ್ಪೆಷಲಿ ಬಿಗಿನರ್ಸ್ಗೆ. ಮತ್ತು ಗ್ಯಾಂಬ್ಲಿಂಗ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ. ಏನಂತ ಮಾಡ್ತೀರಾ ಅಂದರೆ, ಸರ್ ಇದು ಯಾವುದೋ ಗೇಮ್ ಇದೆ, ಅದು ಯಾವುದೋ ಲೂಡೋನ ಏನೋ ಗೇಮ್ ಇದೆ, ಆ ಗೇಮ್ ಆಡ್ಬಿಟ್ಟು ನಾನು ದುಡ್ಡನ್ನ ಕಳ್ಕೊಬಿಟ್ಟಿದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ರಿಕವರಿ ಮಾಡ್ಬೋದು ಅಂತ ಮೆಸೇಜ್ ಮಾಡಿದ್ದೀರಾ. ಅಲ್ಲ, ನೀವೆಲ್ಲ ಏನು ಇಟ್ಕೊಂಡಿದ್ದೀರಾ ತಲೆ ಒಳಗಡೆ? ಈ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಸ್ವಾಮಿ. ಇದೊಂಥರ ಗ್ಯಾಂಬ್ಲಿಂಗ್ ಆಟ ಅಲ್ಲ, ಇದು ಪ್ಯೂರ್ಲಿ ಬಿಸ್ನೆಸ್ಸು. ಯಾರ ತಲೆಯಲ್ಲಿ ಬಿಸ್ನೆಸ್ ಮೈಂಡ್ಸೆಟ್ ಇರ್ತದೆ ಅಂಥ ವ್ಯಕ್ತಿಗಳು ಮಾತ್ರ ಸ್ಟಾಕ್ ಮಾರ್ಕೆಟಿಗೆ ಬನ್ನಿ. ಅಂಥ ವ್ಯಕ್ತಿಗಳು ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗೋದು. ಗ್ಯಾಂಬ್ಲಿಂಗ್ ಮೈಂಡ್ಸೆಟ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋಕ್ಕಾಗಲ್ಲ. ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಬೈಯೋ ವ್ಯಕ್ತಿ ನಾನು ಒಬ್ಬನೇ. ಬಿಕಾಸ್ ಬೇರೆಯವರು ದುಡ್ಡುಗೋಸ್ಕರ ಅಕಾಡೆಮಿಗಳನ್ನ ನಡೆಸ್ತಾ ಇರೋದು. ನನ್ನ ಉದ್ದೇಶನೇ ಬೇರೆ, ದುಡ್ಡು ಮಾಡಬೇಕು ಅಂತಲ್ಲ. ನಾನು ಆಲ್ರೆಡಿ ದುಡ್ಡು ಮಾಡಿರೋದ್ರಿಂದನೇ ಹೇಳ್ತಾ ಇರೋದು. ಚೆನ್ನಾಗಿ ಕಲ್ತ್ಕೋಬೇಕು. ನಾನೇನು ದುಡ್ಡು ಮಾಡ್ತಿದ್ದೀನಿ ಸ್ಟಾಕ್ ಮಾರ್ಕೆಟಿಂದ,
ಅದೇ ಥರನೇ ನೀವು ಮಾಡಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಕಲ್ತ್ಕೊಳ್ಳಿ. ಓಕೆ, ಸೊ ಕಂಪ್ಲೀಟಾಗಿ ಇವತ್ತು ಸೈಡ್ ವೇಸ್ಟು ವಾಲಟಿಲಿಟಿ ಮೊಮೆಂಟಮ್ನ ಕೊಟ್ಟಿದೆ. ಮಾರ್ಕೆಟ್ ಕಂಪ್ಲೀಟಾಗಿ ಸೈಡ್ ವೇಸಲ್ಲಿ ನಮಗೆ ಇವತ್ತು ಕ್ಲೋಸ್ನ ಕೊಟ್ಟಿದೆ. ನಾಳೆ ದಿನ ಯಾವ್ಯಾವುದು ಇಂಪಾರ್ಟೆಂಟ್ ಲೆವೆಲ್ಸ್ ಆಗ್ತದೆ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಕಂಪ್ಲೀಟಾಗಿ ಅಪ್ ಟು 23,200 ಲೆವೆಲ್ ಇದಿಷ್ಟು ಕೂಡ ನಮಗೇನಾಗ್ತದೆ ಸೈಡ್ ವೇಸ್ಟು ವಾಲಟಿಲಿಟಿ ಝೋನ್ ಆಗ್ತದೆ. 23,200 ಇಂದ 23,500 ಲೆವೆಲ್ ಕಂಪ್ಲೀಟಾಗಿ ನಮಗೇನಾಗ್ತದೆ ಸೈಡ್ ವೇಸ್ಟು ವಾಲಟಿಲಿಟಿ ಝೋನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತದೆ. ಆದಷ್ಟು ಈ ಒಂದು ಝೋನ್ಗಳಲ್ಲಿ ಟ್ರೇಡ್ನ ಮಾಡೋದಕ್ಕೆ ಹೋಗಬೇಡಿ. ಒಂದು 23,500 ಲೆವೆಲ್ನ ಬ್ರೇಕ್ ಆಗಲಿ, 23,500 ಲೆವೆಲ್ನ ಬ್ರೇಕ್ ಆದಾಗ ನಿಫ್ಟಿ 50ಅಲ್ಲಿ ಇನ್ನೊಂದು ಹೈ 23,600 ಲೆವೆಲ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ ಸೈಡಲ್ಲಾದರೆ. ಸೊ ಇನ್ ಕೇಸ್ ಏನಾದರೂ ಡೌನ್ ಸೈಡಲ್ಲಿ 23,200 ಲೆವೆಲ್ನ ಏನಾದರೂ ನಿಫ್ಟಿ 50ಲಿ ಬ್ರೇಕ್ ಮಾಡಿದ್ರೆ ಕಂಪ್ಲೀಟಾಗಿ ಒಂದು ಪ್ಯಾನಿಕ್ ಸೆಲ್ಲಿಂಗ್, ನಮ್ಮ ಒಂದು ಡಾರ್ಕ್ ಸೈಡ್ ಆಫ್ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ ಪ್ರಕಾರ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರ್ತದೆ. ಯಾವಾಗ 23,200 ಲೆವೆಲ್ನ ಬ್ರೇಕ್ ಮಾಡಿ 15 ನಿಮಿಷದ ಟೈಮ್ ಫ್ರೇಮ್ ಪ್ರಕಾರ ಒಂದು ಬೇರಿಶ್ ಕ್ಯಾಂಡಲ್ಸ್ಟಿಕ್ಸ್ ಕ್ಲೋಸ್ನ ಕೊಡ್ತು ಅಂದರೆ, ಬೇರಿಶ್ ಕ್ಯಾಂಡಲ್ಸ್ಟಿಕ್ಸಲ್ಲಿ ಕ್ಲೋಸ್ನ ಕೊಡ್ತು ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಡೈರೆಕ್ಟ್ಲಿ 22,700 ಲೆವೆಲ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಒಂದು ಡಾರ್ಕ್ ಸೈಡ್ ಆಫ್ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ ಹಾಗಂತ ಹೇಳ್ತಾ ಇದೆ. ಇದು ನಿಫ್ಟಿ 50ಯ ಅನಾಲಿಸಿಸ್ ಆಗಿರ್ತದೆ. ಹಾಗೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಗಳು, ಒಳ್ಳೊಳ್ಳೆ ನಾಲೆಡ್ಜ್ಗಳಂತೂ ನಿಮಗೆ ಸಿಗ್ತದೆ. ಸೊ ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಅಫಿಷಿಯಲ್ ಅಂತ. ತುಂಬ ಫೇಕ್ ಚಾನಲ್ಸ್ ಇದೆ, ಆದಷ್ಟು ಹುಷಾರಾಗಿರಿ. ನಮ್ಮ ಕಡೆಯಿಂದ ಯಾರಿಗೂ ಕೂಡ ಫೋನ್ಗಳು ಬರೋದೇ ಇಲ್ಲ, ನಮ್ದೇನಿದ್ರು ಇನ್ಕಮಿಂಗ್ ಮಾತ್ರ, ಔಟ್ ಗೋಯಿಂಗ್ ಹೋಗಲ್ಲ. ಹಾಗೆ ತುಂಬ ಅಭಿಮಾನಿಗಳು, ನನ್ನ ಅಣ್ಣ ತಮ್ಮಂದಿರು, ನನ್ನ ಬಂಧು ಬಳಗದವರು ಫೇಕ್ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕೆಲವೊಂದೊಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾವ್ರೆ. ಮಾಡಲಿ, ಏನೂ ತೊಂದರೆ ಇಲ್ಲ. ನಮ್ಮನ್ನು ಅಷ್ಟು ಈಸಿಯಾಗಿ ಯಾರು ಏನು ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಬಿಕಾಸ್ ಇಡೀ ಕರ್ನಾಟಕದಲ್ಲಿ ಏಕೈಕ ಒಂದು ನಿಯತ್ತಾಗಿರುವಂತಹ ಅಕಾಡೆಮಿ, ಪ್ರತಿಯೊಬ್ಬ ಸ್ಟೂಡೆಂಟ್ನು ತುಂಬ ಕೇರ್ ಮಾಡಿ ಒಂದು ಕಲಿಸ್ಕೊಡ್ತಿರುವಂತಹ ಅಕಾಡೆಮಿ ಅಂದರೆ ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಮಾತ್ರ. ಇದನ್ನು ನಾವು ಓಪನ್ ಚಾಲೆಂಜಿಂದನೇ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತು ಯಾವ ಅಕಾಡೆಮಿ, ಏನು ಬಂಡವಾಳ, ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಜೆನ್ಯೂನ್ ಪರ್ಸನ್ನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಜವಾಗಲೂ ನೀವು ಸೆಲೆಕ್ಟ್ ಮಾಡೋ ಗುರು ತಲೆಯಲ್ಲಿ ನಾಲೆಡ್ಜ್ ಇದೆಯಾ ಅಂತ ಫಸ್ಟು ತಿಳ್ಕೊಳ್ಳಿ. ಆ ವ್ಯಕ್ತಿ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡ್ತಾ ಇದ್ದಾನಂತ ಮೊದಲು ತಿಳ್ಕೊಳ್ಳಿ. ಸುಮಾರು ಜನ ನೋಡಿದ್ದೀನಿ, ಇಂಡಿಕೇಟರ್ಗಳನ್ನ ಹೇಳ್ಕೊಡ್ತಾರೆ, ಇಂಡಿಕೇಟರ್ ಮೇಲೆ ಟ್ರೇಡ್ನ ಮಾಡಿಸ್ತಾರೆ. ಇಂಥ ವ್ಯಕ್ತಿಗಳನ್ನ ಹಿಂದೆ ಹೋಗಬೇಡಿ. ಆದಷ್ಟು ಒಬ್ಬ ಜೆನ್ಯೂನ್ ಮೆಂಟರ್ನ, ನನ್ನ ಹತ್ರನೇ ಅಂತಲ್ಲ, ಯಾರಾದರೂ ಸರಿ 100 ಸಲ ನೀವು ಒಬ್ಬ ಮೆಂಟರ್ನ ಸೆಲೆಕ್ಟ್ ಮಾಡಬೇಕು ಅಂದರೆ 100 ಸಲ ಯೋಚನೆ ಮಾಡಬೇಕು. ಬಿಕಾಸ್ ಆ ಮೆಂಟರಿಂದ ನಿಮ್ಮ ಜೀವನ ಬದಲಾಗ್ತದೆ, ಒಂದು ಒಳ್ಳೆಯದು ಆಗ್ತದೆ. ಆ ಮೆಂಟರ್ ಸರಿ ಇಲ್ಲ ಅಂದರೆ ನಿಮ್ಮ ಜೀವನ ಕೆಟ್ಟದು ಕೂಡ ಆಗ್ತದೆ, ಅರ್ಥ ಆಯ್ತಾ? ಸೊ ಅದೇ ಕಾರಣಕ್ಕೋಸ್ಕರ ಯೋಚನೆ ಮಾಡಿ ಡಿಸಿಷನ್ನ ತಗೊಳ್ಳಿ, ಅರ್ಥ ಆಯ್ತಾ? ನೋಡಿ, ನಮ್ಮ ಮಹೇಂದ್ರ ಅಂತ ಇವರು ಕೂಡ ಒಬ್ಬ ಲೆಕ್ಚರರ್. ಏನಂತ ಹೇಳಿದ್ದಾರೆ ನೋಡಿ: ಆದಾಯದ ದಿಕ್ಸೂಚಿ, ಜ್ಞಾನದ ಅವಿನಾಶಿ, ವಿಶ್ವಾಸದ ಚಿಲುಮೆ ಹಾಗೂ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ. ಥ್ಯಾಂಕ್ ಯು ಹರಿ ಸರ್ ಅಂತ ಹೇಳಿದ್ದಾರೆ ನೋಡಿ. ಸ್ನೇಹಲೋಕದ ಅರಸ, ಮಾರ್ಕೆಟ್ನ ಮಹಾರಾಜ, ಉದ್ಯೋಗದ ಮಹಾ ಸೃಷ್ಟಿಕರ್ತ ಹರಿ ಸರ್ಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ನೋಡಿ. ಇವೆಲ್ಲ ಮನಸ್ಸಿಂದ ಬಂದಿರುವಂಥದ್ದು ಸರ್. ಟಾರ್ಗೆಟ್ ನಿಮ್ಮಂಥ ಗುರುಗಳು ಸಿಕ್ಕಿರುವುದೇ ನಮ್ಮ ಪುಣ್ಯ ಸರ್. ನಿಮ್ಮ ಶಿಷ್ಯನಾಗಿ 5 ವರ್ಷಗಳು ಯಾರು ನಿಮ್ಮ ಜೊತೆಯಲ್ಲಿ ಇರುತ್ತಾರೋ ಅವರು ಮಿನಿಮಮ್ 2 ಕೋಟಿ ದುಡ್ಡು ಮಾಡ್ತಾರೆ. ಈ ಮಾತು ನಾನು ಹೇಳ್ತಿದ್ದೀನಿ ಮತ್ತು ನೀವು ಕೊಟ್ಟಿರುವಂತಹ ಸ್ವಿಂಗ್ ಟ್ರೇಡಿಂಗ್ಗಳು ಹೇಳ್ತಾ ಇದೆ. ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಅಂದರೆ ನಾವು ನಮ್ಮ ಒಂದು ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ಗಳು ಏನೇನು ಕೊಟ್ಟಿದ್ದೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಕೂಡ ಟಾರ್ಗೆಟ್ಗಳು ಅಚೀವ್ ಆಗೋಗಿದೆ. ಎಲ್ಲರೂ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಕಮ್ಯುನಿಟಿಲಿ ಇರುವಂತಹ ಅಷ್ಟು ಸ್ಟೂಡೆಂಟ್ಗಳು ದುಡ್ಡನ್ನಂತೂ ಚೆನ್ನಾಗಿ ಬಾಚ್ಕೋತಾ ಇದ್ದಾರೆ ನೋಡಿ. ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಸ್ವಿಂಗ್ ಟ್ರೇಡಿಂಗ್ ಮಾಡಿ ಆಪ್ಷನ್ಸ್ ಅಂತ ಅಂದ್ಬಿಟ್ಟು ದುಡ್ಡನ್ನ ಕಳ್ಕೊತಾ ಇದ್ದೀರಾ, ಸ್ವಿಂಗ್ ಟ್ರೇಡಿಂಗ್ ಮಾಡಿ ಅಂತ. ಒಬ್ಬ ಸ್ವಿಂಗ್ ಟ್ರೇಡಿಂಗ್ ಗ್ರೂಪ್ನಲ್ಲಿರುವಂತಹ ಸ್ಟೂಡೆಂಟ್ನ ಮಾತು ಇದು ಬಂದಿರೋದು ನೋಡಿ. ಬಡವರ ಮಕ್ಕಳು HD ಅಕಾಡೆಮಿಗೆ ಸೇರಿಕೊಂಡ್ರೆ ಅವರ ಬಾಳು ಬಂಗಾರ. ಈ ಥರ ಕಮೆಂಟ್ಗಳನ್ನ ಯಾವುದಾದ್ರೂ ಬೇರೆ ಒಂದು ಅಕಾಡೆಮಿಗೆ ಕಮೆಂಟ್ಗಳನ್ನ ಮಾಡಿದಾರ? ನೀವೇ ಯೋಚನೆ ಮಾಡಿ. ಯಾವುದೋ ಕಾಂಜಿ ಪಿಂಜಿ ಅಕಾಡೆಮಿ ಅಲ್ಲ, ಗೌಡ್ರು ಅಕಾಡೆಮಿ ಅಂತ ಒಬ್ಬ ಸ್ಟೂಡೆಂಟ್, ಸ್ವಿಂಗ್ ಟ್ರೇಡಿಂಗಲ್ಲಿ ದುಡ್ಡು ಮಾಡಿರುವಂತಹ ಸ್ಟೂಡೆಂಟು ಈ ಒಂದು ಕಮೆಂಟ್ಗಳನ್ನ ಮಾಡಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಯಾವ ವ್ಯಕ್ತಿ ಜೆನ್ಯೂನ್ ಅವರೇ ಅಂತ ಅಂದ್ಬಿಟ್ಟು. ಸೊ ಹಾಗೆ ನಮಸ್ಕಾರ. ಕರ್ನಾಟಕ ಜನತೆ ಎಲ್ಲರೂ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು, ಸ್ಟಾಕ್ ಮಾರ್ಕೆಟ್ಗೆ ಬಂದು ದುಡ್ಡು ಮಾಡಬೇಕು ಅಂತ ಮೆಂಟರ್ಶಿಪ್ ಪ್ರೋಗ್ರಾಮ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ನೀವು ಕೊಟ್ಟಿರುವಂತಹ ಫೀಸ್ನು ಕೂಡ ರಿಕವರಿ ಮಾಡ್ತಾ ಇದ್ದೀವಿ, ಮಾಡಿಸಿದ್ದೀವಿ ಆಲ್ರೆಡಿ. ನೆಕ್ಸ್ಟ್ ವೀಕಿಂದ P&L ಸಮೇತನೇ ನಾವು ತೋರಿಸ್ತೀವಿ. ಇಡೀ ಕರ್ನಾಟಕದಲ್ಲಿ ಇದು ಓಪನ್ ಚಾಲೆಂಜ್. ಆ್ಯಕ್ಚುಲಿ ಯಾರ ಕೈಲೂ ಮಾಡೋಕ್ಕಾಗದೇ ಇರೋವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ನೋಡಿ, ತುಂಬ ಜನ ಹೇಳ್ತಾ ಇರ್ತಾರೆ ಹರೀಶ್ ಗೌಡ್ರು ಬ್ಯುಸಿ ಆಗಿಬಿಟ್ಟವ್ರೆ, ಯಾರ ಕೈಗೂ ಸಿಗ್ತಾ ಇಲ್ಲ ಅಂತ. ನೋಡಿ, ನಾನು ಯೋಚನೆ ಮಾಡೋದೇ ಬೇರೆ ಲೆವೆಲಲ್ಲಿದೆ. ಈಗ ಫಿಲಮ್ ಇಂಡಸ್ಟ್ರಿನಲ್ಲಿ ಯಾವ ಥರ ಯೋಚನೆ ಮಾಡ್ತಾರೆ, ಅವ್ರು ಯೋಚನೆ ಮಾಡೋ ಲೆವೆಲ್ಲೇ ಬೇರೆ. ಅದೇ ಥರನೇ ಸ್ಟಾಕ್ ಮಾರ್ಕೆಟ್ ಅನ್ನೋ ವಿಚಾರದಲ್ಲಿ ನಾನು ಯೋಚನೆ ಮಾಡ್ತಿರುವಂತಹ ಲೆವೆಲ್ಲೇ ಬೇರೆ ಇದೆ. ನಾನು ಯಾವುದೋ ಸಣ್ಣ ಪುಟ್ಟ ಕನಸುಗಳನ್ನ ಇಟ್ಕೊಂಡು ಅಕಾಡೆಮಿ ಸ್ಟಾರ್ಟ್ ಮಾಡಿಲ್ಲ.
ಇದು ಒಂದು ಹಿಸ್ಟ್ರಿ ಆಗಲೇಬೇಕು. ಪ್ರತಿಯೊಬ್ಬ ಕರ್ನಾಟಕ ಜನತೆ ಮನೆಗೂ ಕೂಡ ನಮ್ಮ ಒಂದು ಅಕಾಡೆಮಿ ತಲುಪಲೇಬೇಕು. ನಾವು ತಲುಪಿಸ್ತೀವಿ. ಆ ಥರ ಒಂದು ದೊಡ್ಡ ಗುರಿನ ನಾನು ಇಟ್ಕೊಂಡು ಬಂದಿರೋದು. ನಾನು ಹೇಗೆ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡ್ತಿದ್ದೀನಿ, ಅದೇ ಥರನೇ ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು, ಉಳ್ಕೋಬೇಕು. ಪ್ರತಿಯೊಬ್ಬನೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತ ನಂದೊಂದು ಹಠ ಛಲ ಇದೆ. ಸೊ 100% ನನ್ನ ಕಡೆಯಿಂದಂತೂ ಎಫರ್ಟ್ಗಳು ತುಂಬಾ ಇದೆ. ಅದೇ ಒಂದು ಕಾರಣದಿಂದನೇ ನಾನು ತುಂಬ ಬ್ಯುಸಿ ಇರೋ ಕಾರಣದಿಂದನೇ ಯೂಟ್ಯೂಬಲ್ಲಿ ಕರೆಕ್ಟಾಗಿ ನಾನು ವೀಡಿಯೋಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಸೊ ಬಟ್ ಆಫ್ಲೈನ್ ವಿಚಾರ ಅಂತ ಬಂದಾಗ ಇಡೀ ದಿನ ನಾನು ಆಫೀಸಲ್ಲೇ ಇರ್ತೀನಿ, ಕಂಪ್ಲೀಟ್ಲಿ ಬ್ಯುಸಿ ಇರ್ತೀನಿ. ಸ್ಟೂಡೆಂಟ್ಗಳ ಮುಂದೆನೇ ಕೂತ್ಕೊಂಡು ಟ್ರೇಡ್ನು ಮಾಡ್ತಾ ಇರ್ತೀವಿ, ಸ್ಟೂಡೆಂಟ್ಸ್ಗಳ ಪಕ್ಕದಲ್ಲೇ ಕೂತ್ಕೊಂಡು ಲೈವ್ ಮಾರ್ಕೆಟ್ ಗೈಡೆನ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಅದೇ ಒಂದು ವಿಚಾರದಲ್ಲೇ ಸ್ವಲ್ಪ ಬ್ಯುಸಿ ಇರೋದ್ರಿಂದನೇ ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಒಂದು ಪ್ರೋತ್ಸಾಹ ಬೇಕು, ಸಪೋರ್ಟ್ಗಳು ಬೇಕು. ಪ್ರತಿಯೊಂದು ವಿಡಿಯೋಗೂ ಕೂಡ ಲೈಕ್ ಮಾಡಿ, ಕಮೆಂಟ್ಸ್ಗಳನ್ನೂ ಕೂಡ ತಿಳಿಸಿ. ನಿಮ್ಗೇನೇನು ತಪ್ಪಾಗ್ತಿದೆ, ನೀವೇನೇನು ತಿದ್ಕೋಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಫಸ್ಟು ಟ್ರೇಡಿಂಗ್ ಅನ್ನೋ ವಿಚಾರ ಅಥವಾ ಸ್ಟಾಕ್ ಮಾರ್ಕೆಟ್ ಅನ್ನೋ ವಿಚಾರಕ್ಕೆ ಗುಡ್ ಬೈ ಹೇಳೋದಕ್ಕಿಂತ ಮುಂಚೆ ಎಂತಕ್ಕೋಸ್ಕರ ನೀನು ಸ್ಟಾಕ್ ಮಾರ್ಕೆಟ್ಗೆ ಬಂದೆ ಅಂತ ಫಸ್ಟು ನೀವು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಅರ್ಥ ಆಯ್ತಾ? ಎಂತಕ್ಕೋಸ್ಕರ ಬಂದೆ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಂಡು ಯೋಚನೆ ಮಾಡಿ. ಯಾರು ಕ್ವಿಟ್ ಮಾಡಬೇಕು ಅಂತಿದ್ದೀರಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಿ, ಅದಾದಮೇಲೆ ಡಿಸಿಷನ್ನ ತಗೊಳ್ಳಿ. ಅಥವಾ ಏನಾದರೂ ನಮ್ಮನ್ನು ಮೀಟ್ ಮಾಡಿ, ನಿಮ್ಮಲ್ಲಿ ಏನಾದರೂ ಒಂದು ಗೊಂದಲಗಳಿತ್ತು ಅಂದರೆ ನಮ್ಮ ಹತ್ರ ಮೀಟ್ ಮಾಡಿಬಿಟ್ಟು ಮಾತಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಅಪಾಯಿಂಟ್ಮೆಂಟ್ನ ತಗೊಂಡು ಬನ್ನಿ. ಎನಿ ಟೈಮ್ ನೀವು ಬಂದರೆ ನಾನು ಆಫೀಸಲ್ಲಿ ಇರಲ್ಲ. ಬಿಕಾಸ್ ನಂದು ಬೇರೆ ಬೇರೆ ಬಿಸ್ನೆಸ್ಗಳಿದೆ. ಹೋಮ್ ನರ್ಸಿಂಗ್ ಸರ್ವಿಸು, ಆ್ಯಂಬುಲೆನ್ಸ್ ಸರ್ವಿಸ್ ಇದೆ, ಆಮೇಲೆ ಫೈನಾನ್ಸ್ ಕೂಡ ನಂದಿದೆ. ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ನಾನು ಕೂಡ, ನಂದು ಹೋಟ್ಲು ಕೂಡ ಇದೆ. ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ನಾನು ಬ್ಯುಸಿ ಇರ್ತೀನಿ. ದಯವಿಟ್ಟು ನನ್ನನ್ನೇ ಮೀಟ್ ಮಾಡಬೇಕು ಅಂತ ಮನಸ್ಸಲ್ಲಿರೋರು ಆದಷ್ಟು ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ನಮ್ಮ ಆಫೀಸ್ ನಂಬರ್ನ ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ಫೋನ್ ಮಾಡಿಬಿಟ್ಟು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹರೀಶ್ ಸರ್ದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಅಂದ್ಬಿಟ್ಟು ಸೀಟ್ಗಳನ್ನ ನೀವೊಂದು ಅಪಾಯಿಂಟ್ಮೆಂಟ್ನ ತೊಗೊಂಡು ಇದು ಮಾಡ್ಕೊಳ್ಳಿ. ಆ ಟೈಮಿಂಗ್ಸ್ಗೆ ನಾನು ಅವೈಲೇಬಲ್ ಇರ್ತೀನಿ. ತುಂಬ ಜನ ನಾನು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಹೋಗಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಇನ್ನು ಮುಂದೆ ಆ ಥರ ಆಗೋದು ಬೇಡ ಅಂತಲೇ ಅಪಾಯಿಂಟ್ಮೆಂಟ್ನ ತಗೊಳ್ಳಿ ಮುಂಚೆನೇ. ಸೊ ಹಾಗಂತ ಹೇಳ್ತಾ ಇದ್ದೀನಿ. ಓಕೆ, ಇನ್ನು ಬ್ಯಾಂಕ್ ನಿಫ್ಟಿಯ ವಿಚಾರಕ್ಕೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ನೀವೇನು ನೋಡ್ತಾ ಇದ್ದೀರಾ, ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸೇಮ್ ಯಾವುದೇ ತರಹದ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಸ್ಟಿಕ್ಸ್ಗಳು ಕಾಣಿಸ್ತಾ ಇಲ್ಲ. ಸತತವಾಗಿ ಒಂದು ವಾರದಿಂದ ಹತ್ತತ್ರ ನಮಗೆ ಕಂಪ್ಲೀಟ್ಲಿ ಬೈಯರ್ಸು ಕಾಣಿಸ್ತಾನೆ ಇಲ್ಲ. ನೆಕ್ಸ್ಟ್ ಏನಾಗ್ಬೋದು, ಏನು ಕತೆ? ಬ್ಯಾಂಕ್ ನಿಫ್ಟಿ ಸೈಕಾಲಜಿಕಲ್ ನಂಬರಿಂದನೇ ರಿಜೆಕ್ಷನ್ ಆಗಿದೆ. ಸೈಕಾಲಜಿಕಲ್ ನಂಬರ್ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮ ಒಂದು ಸ್ಟೂಡೆಂಟ್ಸ್ಗಳಿಗೆ ಕ್ಲಿಯರ್ ಕಟ್ಟಾಗಿ ಗೊತ್ತು ಸೈಕಾಲಜಿಕಲ್ ನಂಬರ್ ಹತ್ರ ಏನಾಗ್ತದೆ, ಏನೇನು ಆಗ್ಬೋದು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ಅವ್ರಿಗೇನೆ. ಸೊ ಅವರಿಗೆ ಕ್ಲಿಯರಾಗಿ ಅರ್ಥ ಆಗಿರ್ತದೆ. 50,000ಇಂದನೇ ಬ್ಯಾಂಕ್ ನಿಫ್ಟಿನೂ ಕೂಡ ರಿಜೆಕ್ಷನ್ ಆಗಿದೆ. ಒಂದು ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಕ್ಲೋಸ್ನ ಕೊಟ್ಟಿದೆ. ನೆನ್ನೆ ದಿನ ಡೋಜಿ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಕ್ಲೋಸ್ನ ಕೊಟ್ಟಿತ್ತು ಬ್ಯಾಂಕ್ ನಿಫ್ಟಿ. ಇವತ್ತಿನ ದಿನ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಕ್ಲೋಸ್ನ ಕೊಟ್ಟಿದೆ. ನಾಳೆ ದಿನ ತುಂಬ ಸಿಂಪಲ್ ಆದಂತಹ ಅನಾಲಿಸಿಸು, ಯಾವುದೇ ತರಹದ ರಿಸ್ಕ್ ಏನಿರಲ್ಲ. ನಾವು ಮಾರ್ಕೆಟ್ನ ಯಾವ ಥರ ಟ್ರೀಟ್ ಮಾಡ್ತೀವಿ ಅದೇ ಥರನೇ ಟ್ರೇಡ್ನ ಮಾಡ್ಕೋಬೇಕಾಗ್ತದೆ. ಓಕೆ, ನಾಳೆ ದಿನ 50,261 50,261 ಲೆವೆಲ್ನ ಬ್ರೇಕ್ ಮಾಡಿ 15 ನಿಮಿಷ ಟೈಮ್ ಫ್ರೇಮಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಸ್ಟಿಕ್ಸು ಕ್ಲೋಸ್ನ ಕೊಟ್ಟರೆ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನೊಂದು ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 51,184 ಲೆವೆಲ್ನ ಅಪ್ಸೈಡಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಡೌನ್ ಸೈಡಲ್ಲಿ 49,530 ಲೆವೆಲ್ನ ಏನಾದರೂ ಬ್ರೇಕ್ ಮಾಡಿದ್ರೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ 48,800 ಲೆವೆಲ್ನ ಡೌನ್ ಸೈಡಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ನೋಡಿ, ಈ ಝೋನ್ನ ಬ್ರೇಕ್ ಆಗಿ 15 ನಿಮಿಷ ಟೈಮ್ ಫ್ರೇಮ್ ಪ್ರಕಾರ ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಕ್ಲೋಸ್ನ ಕೊಡಬೇಕು. ದಟ್ ಈಸ್ 49,530. ದಿಸ್ ಇಸ್ ಆಲ್ಸೋ ಸೈಕಾಲಜಿಕಲ್ ನಂಬರ್ ಆಗ್ತದೆ. ನಾಳೆ ಎಕ್ಸ್ಪೈರಿ ಬೇರೆ ಇರ್ತದೆ, ಸೈಡ್ ವೆಸ್ಟ್ ವಾಲಟಿಲಿಟಿ ಇರ್ತದೆ. ಆದಷ್ಟು ಬಿಗಿನರ್ಸ್ಗಳು ಆಪ್ಷನ್ಸ್ನ ಅವಾಯ್ಡ್ ಮಾಡಿಬಿಡಿ, ನನ್ನ ಒಂದು ಒಳ್ಳೆ ಸಜೆಷನ್ನು. ಇನ್ ಕೇಸ್ 48,800 ಲೆವೆಲ್ನ ಏನಾದರೂ ಬ್ಯಾಂಕ್ ನಿಫ್ಟಿ ಬ್ರೇಕ್ ಮಾಡಿದ್ರೆ ಒಂದು ಪ್ಯಾನಿಕ್ ಸೆಲ್ಲಿಂಗ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೌನ್ ಸೈಡಲ್ಲಿ 48,800 ಲೆವೆಲ್ನ ಬ್ರೇಕ್ ಮಾಡಿ 15 ನಿಮಿಷ ಟೈಮ್ ಫ್ರೇಮಲ್ಲಿ ಏನಾದರೂ ಕ್ಲೋಸ್ನ ಕೊಟ್ಟರೆ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ಇನ್ನೊಂದು ಲೋ 47,375 ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದಷ್ಟು ಕಲ್ತ್ಕೊಂಡ್ರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನ ಮಾಡ್ಬೋದು. ಕಲಿದನೇ ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನಂತೂ ಮಾಡೋದಕ್ಕೆ ಆಗಲ್ಲ. ಇದಿಷ್ಟು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸ್ ಆಗಿರ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಕೂಡ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಬಂದು ಇನ್ವೆಸ್ಟ್ಮೆಂಟ್ನ ಮಾಡಬೇಕು. ಸೊ ಓಕೆ, ಆದಷ್ಟು ಕಲ್ತ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು.